ಪಕ್ಷದ ಚಟುವಟಿಕೆಗಳ ಜೊತೆಯಲ್ಲಿ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗತಕ್ಕಂಥ ಈ ಸಂದರ್ಭ ನಿಮ್ಮ ಜೊತೆ ಒಂದು ಮಾತನಾಡಿಕೊಂಡು ನಮ್ಮ ಹಳೆಯ ಮಿತ್ರರು ಪತ್ರಕರ್ತರು ತಾವೆಲ್ಲ ಇದ್ದೀರಿ. ಬಹಳ ಹಿಂದಿನಿಂದಲೇ ನಿಮ್ಮೆಲ್ಲರ ಸಹಕಾರ ವಿದ್ಯಾರ್ಥಿ ಜೀವನದಲ್ಲಿ ಸರ್ವ ಕಾಲೇಜು ಯೂನಿಯನ್ನ ಉಪಾಧ್ಯಕ್ಷರಾದಂತ ಸಂದರ್ಭದಲ್ಲಿ 1992-93ರಲ್ಲಿ ಒಂದು ದೊಡ್ಡ ಹೋರಾಟ ಮಾಡತಕ್ಕಂತ ಸಂದರ್ಭ ನಮ್ಮ ಸರ್ಕಾರಿ ಕಾಲೇಜಿನಲ್ಲಿ ಆಗಿತ್ತು. ಅವತ್ತು ಎಂ ಪ್ರಸಾದ್ ಅವರು ನಮ್ಮ SP ಆಗಿದ್ರು, UT ಖಾದರ್ ಅವರು, ನಾವೆಲ್ಲ ಸರ್ಕಾರಿ ಕಾಲೇಜಿನ ಗೇಟನ್ನ ಮುರಿದಂತ ಆ ದಿವಸಗಳನ್ನ ಸ್ಮರಿಸುತ್ತಾ ಮುಂದಿನ ದಿನದಲ್ಲಿ ನಾವು ಈ ಒಂದು ಜಿಲ್ಲೆ ಮತ್ತು ರಾಜ್ಯದಲ್ಲಿ ಕಾರ್ಮಿಕ ಸಂಘಟನೆಯ ಮುಖಾಂತರ ಇವತ್ತೇನು ಕನಿಷ್ಠ ವೇತನ ಮಂಡಳಿ ಅಂತೇಳಿ ಸರ್ಕಾರದ ಒಂದು ಬೋರ್ಡ್ ಇದೆ. ಬಹುಶಃ ಆ ಬೋರ್ಡಿಗೆ ಇಷ್ಟರವರೆಗೆ ಅಧಿಕಾರಿಗಳು, ಕಮಿಷನರ್ ಅಥವಾ ಪ್ರಧಾನ ಕಾರ್ಯದರ್ಶಿಗಳು, IAS ಅಧಿಕಾರಿಗಳೇ ಅದಕ್ಕೆ ಅಧ್ಯಕ್ಷರಾಗಿದ್ದರು. ಹಲವಾರು ನಿಗಮ ಮಂಡಳಿಗಳನ್ನ ನೇಮಕ ಮಾಡತಕ್ಕಂತ ಸಂದರ್ಭದಲ್ಲಿ ಕೊನೆಯ ಹಂತದಲ್ಲಿ ನಮ್ಮನ್ನ ಕೂಡ ಪರಿಗಣಿಸಿದಾಗ ಈ ಒಂದು ಮಂಡಳಿಗೆ ಸರ್ಕಾರಿ ಅಧಿಕಾರಿಗಳಿಂದ ತೆಗೆದು ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ದುಡಿದಿರ್ತಕ್ಕಂಥ ಜೊತೆಲಿ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಕಳೆದ 25 ವರ್ಷಗಳ ಹಿಂದೆ ಎಂ ಇಂಡಸಗೇರಿ ಅವರು ಸಚಿವರಾಗಿದ್ದಾಗ ನಾನು ಅದಕ್ಕೆ ಕೆಲ ಕಾಲ ಸದಸ್ಯನಾಗಿದ್ದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮನ್ನ ನೇಮಕ ಮಾಡಿ ಇವತ್ತು ಅಧಿಕಾರವನ್ನ ಸ್ವೀಕರಿಸಿಬಿಟ್ಟು ಬಹುಶಃ ಇನ್ನು ಕಚೇರಿ ಮತ್ತು ಇತರ ಎಲ್ಲ ವ್ಯವಸ್ಥೆಗಳು ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಒಂದು ಏನು ಕಾರ್ಮಿಕರಿದೆ, ನಮ್ಮಲ್ಲಿ 81 ವಿವಿಧ ವಲಯಗಳ ಕಾರ್ಮಿಕ ವಿಭಾಗದವರು ಇದ್ದಾರೆ. ಬಹುಶಃ ಇದಕ್ಕೆ ಸರ್ಕಾರಕ್ಕೆ ಕಾಲಕಾಲಕ್ಕೆ ನಾವು ವರದಿಯನ್ನ ಕೊಡ್ತಕ್ಕಂಥದ್ದು. ಈ ಒಂದು ಸಮಿತಿಯಲ್ಲಿ ಅಧ್ಯಕ್ಷರು ಮತ್ತು 9 ಮಂದಿ ಕಾರ್ಮಿಕ ಸಂಘದ ರಾಜ್ಯ ಮಟ್ಟದ ಪ್ರತಿನಿಧಿಗಳು ಇದರ ಸದಸ್ಯರಾಗಿರ್ತಾರೆ. ಜೊತೆಲಿ ವಿವಿಧ ಇವತ್ತು ಸಿನಿಮಾ ಇಂಡಸ್ಟ್ರಿ ಇರ್ಬೋದು, ಬೇರೆ ಬೇರೆ ಇಂಡಸ್ಟ್ರಿಯ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಮತ್ತು ಹಲವಾರು ಉದ್ಯಮಿಗಳು, ಏನೇನು ದೊಡ್ಡ ದೊಡ್ಡ ಕಟ್ಟಡಗಳಿದೆ ಅಥವಾ ನಮ್ಮ ಕಾರ್ಖಾನೆಗಳಿದೆ ಅದರ ಪ್ರತಿನಿಧಿಗಳು, ಹಾಗೆ ಸುಮಾರು 27 ಮಂದಿ ಇದರ ಸದಸ್ಯರಾಗಿರ್ತಾರೆ. ಕಾಲಕಾಲಕ್ಕೆ ನಾವು ಏನು ಕನಿಷ್ಠ ವೇತನ, ಸರ್ಕಾರ ಒಂದು ಕನಿಷ್ಠ ವೇತನ ಇಷ್ಟು ಅಂತ ಹೇಳಿ ಫಿಕ್ಸ್ ಮಾಡ್ತಾರೆ. ಆ ಒಂದು ಫಿಕ್ಸ್ ಮಾಡತಕ್ಕಂಥದಕ್ಕೆ ಸಲಹೆ ಕೊಡ್ತಕ್ಕಂಥದ್ದು ಒಂದು ಸಲಹಾ ಮಂಡಳಿಯನ್ನ ಸರ್ಕಾರಿ ಅಧಿಕಾರಿಗಳೇ ಇಷ್ಟು ದಿವಸ ಮಾಡ್ತಾ ಇದ್ರು. ಮುಂಚೆ ಇದ್ದಂತ ಆ ಪರಿಸ್ಥಿತಿಯನ್ನ ತೆಗೆದು ಏನು ಇವತ್ತು ನಮ್ಮ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಕಾರ್ಮಿಕರ ಪರವಾಗಿ ಮತ್ತು ಕಾರ್ಮಿಕರ ಏನು ಉದ್ದೇಶಗಳಿದೆ ಅದನ್ನ ಹೆಚ್ಚಾಗಿ ಗಮನ ಕೊಟ್ಟು ಅವರ ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥವ್ರು. ಇವತ್ತು ಆ ಸಚಿವರು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿ ಕಾರ್ಮಿಕರ ಕುಂದುಕೊರತೆಗಳೇನಿದೆ, ಕಾರ್ಮಿಕರಿಗೆ ಏನು ಸಮಸ್ಯೆಗಳಿದೆ, ಅದು ಯಾವ ರೀತಿ ಪರಿಹಾರ ಮಾಡಬಹುದು ಅಂತೇಳಿ ಕಾರ್ಮಿಕರ ಪರವಾಗಿ ಈ ಸರ್ಕಾರ, ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಸಚಿವರು ಕಾರ್ಮಿಕರ ಪರವಾದಂತ ಒಂದು ಸಚಿವರಾಗಿದ್ದಾರೆ. ಇವತ್ತು ಕಾರ್ಮಿಕರಿಗೆ ವಿವಿಧ ಯೋಜನೆಗಳನ್ನ ತಾವು ಇವತ್ತು ಬರುವ 10ನೇ ತಾರೀಕಿನಂದು ನಮ್ಮ ಜಿಲ್ಲೆಯಲ್ಲಿ ಕೂಡ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡತಕ್ಕಂತ ಕಾರ್ಯಚಟುವಟಿಕೆಗಳಾಗ್ತದೆ. ಯಾವತ್ತೂ ಕೂಡ ಮೊನ್ನೆ ನಡೆದಂತ ಮೀಟಿಂಗ್ ನಲ್ಲಿ ಕೂಡ ದೊಡ್ಡ ದೊಡ್ಡ ಉದ್ದಿಮೆದಾರರಿಗೆ ನಮ್ಮ ಸಚಿವರು ಕೊಟ್ಟಂತ ಕರೆ ಒಂದೇ, ನೀವು ಎಷ್ಟು ಬೆಳಿತೀರಿ ಅದೇ ರೀತಿ ಕಾರ್ಮಿಕರನ್ನ ಕೂಡ ಬೆಳೆಸಬೇಕು. ಅದು ಕಾರ್ಮಿಕರಂದ್ರೆ ಬಹುಶಃ ಬೇರೆ ಬೇರೆ ರೀತಿಯ ಕಾರ್ಮಿಕರು. ಯಾವುದೇ ಒಂದು ಉದ್ದಿಮೆ ಪ್ರಾರಂಭ ಆಗ್ಬೇಕಾದ್ರೆ ಅಥವಾ ಕಂಪನಿಗಳಾಗಬೇಕಾದ್ರೆ ಕಾರ್ಮಿಕರ ಜವಾಬ್ದಾರಿ, ಪರಿಶ್ರಮ, ಶ್ರಮಿಕ ಶಕ್ತಿ ಇದೆಯಲ್ಲ, ಅದೊಂದು ದೇಶದ ಶಕ್ತಿ. ಅದು ಏನು ಯುವಕರ ಶಕ್ತಿ ಇದೆ, ಏನು ವಿದ್ಯಾರ್ಥಿಗಳ ಶಕ್ತಿ ಇದೆ, ಅದೇ ರೀತಿ ಈ ಶ್ರಮಿಕ ವರ್ಗ ಅದು ಒಂದು ದೊಡ್ಡ ವರ್ಗ. ಆ ವರ್ಗದ ಹಿತಾಸಕ್ತಿಯನ್ನ ಕಾಪಾಡತಕ್ಕಂತ ಕೆಲಸವನ್ನ ಮಾಡತಕ್ಕಂಥದ್ದು ನಮ್ಮ ಉದ್ದೇಶ ಇದೆ. ಈಗ ನಮ್ಮ ರಾಜ್ಯದಲ್ಲಿ ಸ್ಕಿಲ್ ಮತ್ತು ಅನ್ಸ್ಕಿಲ್, ನುರಿತ ಮತ್ತು ನುರಿತರಲ್ಲದ ಕಾರ್ಮಿಕರು ಅಂತೇಳಿ 2 ವರ್ಗ ಇದೆ. ಬಹುಶಃ 14,000ದಿಂದ 19,000ದವರೆಗೆ ಕನಿಷ್ಠ ವೇತನವನ್ನ ಇವತ್ತು ಕೊಡ್ತಾ ಇದೆ. ಅದನ್ನ ಕಳೆದ ಸರ್ಕಾರದಲ್ಲಿ ಇಷ್ಟಕ್ಕೆ ನಿಲ್ಲಿಸಿದ್ರೆ ಮುಂದೆ ಹೆಚ್ಚು ಮಾಡತಕ್ಕಂತ ಒಂದು ಪ್ರಸ್ತಾವನೆಯನ್ನ ಈಗಾಗಲೇ ನಮ್ಮ ಮಂಡಳಿ ಕೊಟ್ಟಿದೆ. ಈಗಾಗಲೇ ನಾನು ಅಧಿಕಾರವನ್ನ ಸ್ವೀಕರಿಸಿ 1 ವಾರ ಆಗಿದಷ್ಟೇ. ಮುಂದೆ ಇದರ ಬಗ್ಗೆ ಹೆಚ್ಚಿನ ತಿಳುವಳಿಕೆಯನ್ನ ತಿಳಿದು ಈಗಾಗಲೇ ಅಧಿಕಾರಿಗಳು ಈ ಕಾರ್ಯಕ್ರಮವನ್ನು ಮಾಡಿ ಮುಗಿಸಿದ್ದಾರೆ. ಈ ವರ್ಷದಲ್ಲಿ ಕೂಡ ಇದನ್ನ ಜಾಸ್ತಿ ಮಾಡತಕ್ಕಂತ CPI ಅಂತೇಳಿ ಒಂದಿದೆ, ಕನ್ಸ್ಯೂಮರ್ ಪ್ರೈಸ್ ಏನು ಇಂಡೆಕ್ಸ್, ಅದನ್ನ ವಿವರಿಸಿಕೊಂಡು ಹೋಗ್ತಕ್ಕಂತ ವರ್ಷದಲ್ಲಿ ಜನರ ಜೀವನ ಮಟ್ಟ ಜಾಸ್ತಿ ಆಗ್ತದೆ, ಖರ್ಚು ಜಾಸ್ತಿ ಆಗ್ತದೆ.
ಆ ಸಂದರ್ಭದಲ್ಲಿ ಇವತ್ತು ಬೆಂಗಳೂರು ನಗರದ ಕಾರ್ಮಿಕರಿಗೆ ಒಂದು ರೀತಿಯ DA ಜಾಸ್ತಿ ಮಾಡತಕ್ಕಂಥದ್ದಿದೆ. ಅದೇ ರೀತಿ ಅದರ ಕೆಳಗಿರ್ತಕ್ಕಂಥ ಕೆಲವು ಜಿಲ್ಲೆಗಳು, ನಂತರದ ಗ್ರಾಮೀಣ ಪ್ರದೇಶ ಮತ್ತು ಹಳ್ಳಿ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯ VDA ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆಲ್ಲ ಬಹುಶಃ ಬೇರೆ ಬೇರೆ ಮಂಡಳಿಗಳನ್ನ ಈಗಾಗಲೇ ಅಸಂಘಟಿತ ಕಾರ್ಮಿಕರ ಒಂದು ಮಂಡಳಿಯನ್ನ ಪ್ರಾರಂಭ ಮಾಡಿದ್ದಾರೆ. ಏನು ಮೋಟಾರ್ ವೆಹಿಕಲ್ ಕೆಲಸ ಮಾಡತಕ್ಕಂಥ ಪಂಕ್ಚರ್ ಹಾಕುವವರು ಇರ್ಬೋದು, ಡ್ರೈವರ್ ಇರ್ಬೋದು, ಕಂಡಕ್ಟರ್ ಇರ್ಬೋದು, ಅದರಲ್ಲಿ ಆ ಒಂದು ವಿಭಾಗದಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಮಿಕರಿಗೆ ಕೂಡ ವಿಶೇಷವಾದಂತಹ ಒಂದು ಮಂಡಳಿಯನ್ನ ಮಾಡಿದ್ದಾರೆ. ಇವತ್ತೇನು ಝೊಮ್ಯಾಟೊ ಮತ್ತು ಸ್ವಿಗ್ಗಿಗಳಿಗೆಲ್ಲ ಸಪ್ಲೈ ಮಾಡತಕ್ಕಂಥವ್ರು ಇದ್ದಾರೆ, ಅವರಿಗೂ ಕೂಡ ಒಂದು ಬೋರ್ಡ್ ಅನ್ನ ಮಾಡಿ ವಿವಿಧ ರೀತಿಯಲ್ಲಿ ಕಾರ್ಮಿಕ ಕಲ್ಯಾಣ ಮಂಡಳಿ ಇದೆ ಕಟ್ಟಡ ಕಾರ್ಮಿಕರಿಗೆ. ಆ ರೀತಿಯ ಯಾವ ರೀತಿಯ ಕಾರ್ಮಿಕರೆಲ್ಲ ನಮ್ಮ ರಾಜ್ಯದಲ್ಲಿ ಒಳಗೊಂಡಿದ್ದಾರೆ, 18 ವರ್ಷದಿಂದ 60 ವರ್ಷದೊಳಗೆ ಇದ್ದಾರೋ ಅವರೆಲ್ಲರನ್ನ ಕೂಡ ಸರ್ಕಾರ ಬಹಳ ಗಂಭೀರತೆಯಿಂದ ಅವರ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಿಕೊಂಡು ವಿವಿಧ ಯೋಜನೆಗಳನ್ನು ಈಗಾಗಲೇ ರೂಪಿಸಿದ್ದಾರೆ. ವಿಸ್ತಾರವಾದ ವಿವರಗಳನ್ನ ನಾಳಿದ್ದು ನಮ್ಮ ಸನ್ಮಾನ್ಯ ಸಚಿವರು ಬಂದಾಗ ಅವರು ವಿವರಿಸಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಕೂಡ ಇಲ್ಲಿ 10ನೇ ತಾರೀಕಿನಂದು ಇಲ್ಲಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಿಕ್ಕೆ ಸನ್ಮಾನ್ಯ ಸಚಿವರು ಬರತಕ್ಕಂತ ವ್ಯವಸ್ಥೆ ಕೂಡ ಇದೆ. ಇದು ನಮ್ಮ ಜಿಲ್ಲೆಯಲ್ಲಿ ಕೂಡ ಕಾರ್ಮಿಕ ಘಟಕ ಕೂಡ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ. ಎಲ್ಲ ನಮ್ಮ ಕಾರ್ಮಿಕ ಘಟಕಗಳ ಜೊತೆಯಲ್ಲಿ ನಿಕಟವಾದಂತಹ ಸಂಪರ್ಕವನ್ನು ಇಟ್ಟು ನಮ್ಮ ಜಿಲ್ಲೆಯ ಅಧ್ಯಕ್ಷರು ಏನು ನಮಗೆ ಮಾಹಿತಿ ಕೊಡ್ತಾರೆ, ಯಾವ ರೀತಿ ಕಾರ್ಮಿಕರ ಕಲ್ಯಾಣಕ್ಕೆ ಅಥವಾ ಕನಿಷ್ಠ ವೇತನಕ್ಕೆ ಅರ್ಹತೆ ಇರತಕ್ಕಂಥದ್ದನ್ನ ಅವರು ತಿಳಿಸಿದನ್ನ ನಾನು ಸರ್ಕಾರಕ್ಕೆ ಕೊಡತಕ್ಕಂತ ಕೆಲಸವನ್ನ ಖಂಡಿತವಾಗಿ ಮಾಡ್ತೇನೆ. ಅದರ ಜೊತೆಲಿ ಇಡೀ ರಾಜ್ಯಕ್ಕೆ ಸುತ್ತಿ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮತ್ತು ನಮ್ಮ ಕಾರ್ಮಿಕ ಇಲಾಖೆಯ ಕಚೇರಿಗಳಲ್ಲಿ ಎಲ್ಲ ರೀತಿಯ ಕಾರ್ಮಿಕರ ಪ್ರತಿನಿಧಿಗಳನ್ನ ಕರೆಸಿ ಏನು ಕುಂದುಕೊರತೆಗಳಿದೆ, ಯಾವ ರೀತಿಯಲ್ಲಿ ಕನಿಷ್ಠ ವೇತನವನ್ನ ಪರಿಷ್ಕರಣೆ ಮಾಡಬೇಕು ಅಂತ ಹೇಳ್ತಕ್ಕಂಥ ವರದಿಯನ್ನ ಸರ್ಕಾರಕ್ಕೆ ಕಾಲಕಾಲಕ್ಕೆ ಕೊಡತಕ್ಕಂಥ ಕೆಲಸವನ್ನ ನಾನು ಮಾಡ್ತೇನೆ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಿ, ನಾನು ಕೂಡ ಕಾರ್ಮಿಕರ ಪರವಾಗಿ ಅವರ ಜೊತೆ ಸ್ನೇಹ ಸಂಬಂಧದ ಜೊತೆಯಲ್ಲಿ ಸರ್ಕಾರದಿಂದ ಸಿಗತಕ್ಕಂತ ಸವಲತ್ತುಗಳನ್ನೆಲ್ಲ ತಲುಪಿಸತಕ್ಕಂತ ಪ್ರಯತ್ನಕ್ಕೆ ಮತ್ತು ಪಕ್ಷಕ್ಕೆ ಸಹಾಯವಾದ ರೀತಿಯಲ್ಲಿ ಕೆಲಸ ಮಾಡ್ತೇನೆ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತು ಸಾಕಲ್ಲ.